ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿ ಇಡೀ ದೇಶದಲ್ಲೇ ಎಂಥ ಹಲ್ಚಲ್ ಎಬ್ಬಿಸಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ತಿಳಿದಿರುವಂಥದ್ದೇ. ಇಂದಿಗೂ ಕೂಡ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆ ಉತ್ಖನನ ಕಾರ್ಯದಲ್ಲಿ ತೊಡಗಿಕೊಂಡಿದೆ. ಅಲ್ಲದೆ ಈಗಾಗಲೇ ಪ್ರಾಚೀನ ಅತ್ಯಮೂಲ್ಯ ಕುರುಹುಗಳು ಲಭಿಸಿರೋದು ನಿಜಕ್ಕೂ ನಮ್ಮ ಕರುನಾಡಿನ ಐತಿಹಾಸಿಕ ಪರಂಪರೆಯನ್ನ ಇಡೀ ವಿಶ್ವದುದ್ದಗಲಕ್ಕೂ ಪಸರಿಸಿ ಬಿಟ್ಟಿದೆ. ನಿಧಿ ಮತ್ತು ಶಿಲಾಶಾಸನಗಳು ಪತ್ತೆಯಾಗಿ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ನಿಜಕ್ಕೂ ಲಕ್ಕುಂಡಿ ಅನಾದಿ ಕಾಲದಲ್ಲಿ ಲೋಕಮಾನ್ಯ ಪಡೆದಿತ್ತು ಅನ್ನೋದಕ್ಕೆ ಇದೆಲ್ಲವೂ ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತವೆ. ಇಲ್ಲೊಂದು ವಿಚಾರವನ್ನ ಹೇಳಲೇಬೇಕು. ಇಲ್ಲಿ ಕೇವಲ ಲಕ್ಕುಂಡಿ ಮಾತ್ರವಲ್ಲ, ಬೀದರ್ನಲ್ಲಿಯೂ ಕೂಡ ಹುಬ್ಬೇರಿಸುವಂತಹ ಸಂಶೋಧನೆಯೊಂದು ನಡೆದು ಬಿಟ್ಟಿದೆ. ಆ ಮಣ್ಣಿನಲ್ಲೂ ಐತಿಹಾಸಿಕ ಪ್ರಾಚೀನ ಶಿಲಾಶಾಸನಗಳು ಹಾಗೂ ಸರ್ಪರೂಪದ ಶಿಲ್ಪಗಳು ಪತ್ತೆಯಾಗಿವೆ. ಕೇವಲ ಇಷ್ಟು ಮಾತ್ರವಲ್ಲ, ಸುಮಾರು 1000 ವರ್ಷಗಳಷ್ಟು ಪುರಾತನವಾದ 108 ಪುರಾತನ ದೇವಾಲಯಗಳ ಕುರುಹುಗಳು ಪತ್ತೆಯಾಗಿರೋದು ಇಡೀ ದೇಶವೇ ಕರುನಾಡಿನತ್ತ ತಿರುಗುವಂತೆ ಮಾಡಿದೆ. ಈ ಬೆನ್ನಲ್ಲೇ ಗ್ರಾಮಸ್ಥರು ಹಾಗೂ ಬೀದರ್ನ ಮಂದಿ ರಾಜ್ಯ ಸರ್ಕಾರವನ್ನ ಮತ್ತಷ್ಟು ಸಂಶೋಧನೆ ಮಾಡುವಂತೆ ಆಗ್ರಹ ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ಏನದು ವಿಚಾರ? ಸಂಶೋಧನೆಯಲ್ಲಿ ಬಯಲಾದ ಅಂಶವಾದ್ರೂ ಏನು? ಮುಂದಿನ ನಡೆ ಹೇಗಿರಬಹುದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲಿಗೆ ಬೀದರ್ ಜಿಲ್ಲೆಯ ಬಗ್ಗೆ ಒಂದಷ್ಟು ಹೇಳ್ಬಿಡ್ತೀನಿ ಕೇಳಿ. ಬೀದರ್ ಕರ್ನಾಟಕದ ಉತ್ತರ ಭಾಗದಲ್ಲಿರುವ ಒಂದು ಐತಿಹಾಸಿಕ ಹಾಗೂ ಸಾಂಸ್ಕೃತಿಕವಾಗಿ ಸಮೃದ್ಧವಾದ ಜಿಲ್ಲೆ. ದಕ್ಷಿಣ ಭಾರತದ ರಾಜಕೀಯ, ಧಾರ್ಮಿಕ, ವಾಸ್ತುಶಿಲ್ಪ ಪರಂಪರೆಯಲ್ಲಿ ವಿಶೇಷ ಸ್ಥಾನಮಾನವನ್ನ ಪಡೆದಿರುವ ನಗರ. ಬೀದರ್ ಪ್ರದೇಶ ಅನಾದಿ ಕಾಲದಲ್ಲಿ ವಿದ್ಯಾನಗರ, ವಿದುರನಗರ ಎಂಬ ಹೆಸರಿನಿಂದ ಕರೆಯಲ್ಪಡ್ತಿತ್ತು ಎಂದು ಇತಿಹಾಸ ಪುಟಗಳು ಉಲ್ಲೇಖಿಸುತ್ತವೆ. ಶಾತವಾಹನರು, ಚಾಲುಕ್ಯರು, ರಾಷ್ಟ್ರಕೂಟರು ಮತ್ತು ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಈ ಪ್ರದೇಶ ಅತ್ಯಂತ ಅಭಿವೃದ್ಧಿ ಕಾಣಿತು. ಕಾಕತೀಯರ ಕಾಲದಲ್ಲಿ ಬೀದರ್ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ಬಹಮನಿ ಸುಲ್ತಾನರು, ಬರಿದ್ ಶಾಹಿಗಳು, ಮೊಘಲರು, ನಿಜಾಮರ ಆಡಳಿತದಲ್ಲಿ ಉತ್ತುಂಗವನ್ನ ಕಂಡಿದೆ. ಇನ್ನು ಈ ಜಿಲ್ಲೆಗೆ ಸಂಬಂಧಿಸಿದ ಪೌರಾಣಿಕ ಕಥೆ ಅಂದ್ರೆ ಅದು ಪಾಪನಾಶ ದೇವಸ್ಥಾನದ ಕಥೆ. ಬೀದರ್ ಸಮೀಪದ ಪಾಪನಾಶ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ಒಂದು ಜನಪ್ರಿಯ ಕಥೆ ಇದೆ. ಆ ಕಥೆಯ ಪ್ರಕಾರ ಶ್ರೀರಾಮನು ರಾವಣನ ವಧೆಯ ನಂತರ ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಇಲ್ಲಿ ಶಿವನ ಆರಾಧನೆ ಮಾಡಿದ ಎಂಬ ಪ್ರತೀತಿ ಇದೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಾಶವಾಗುತ್ತವೆ ಎಂಬ ನಂಬಿಕೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಬೀದರ್ ಒಂದು ಇತಿಹಾಸ, ಪೌರಾಣಿಕತೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಗಳು ಮೇಳೈಸಿದ ಸ್ಥಳ. ಹಿಂದೂ, ಇಸ್ಲಾಂ ಮತ್ತು ಸಿಖ್ ಪರಂಪರೆಗಳ ಸಮನ್ವಯ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಇಂಥ ಪುರಾಣ ಪ್ರಸಿದ್ಧ ಪುಣ್ಯಭೂಮಿಯಲ್ಲಿ ಅಚ್ಚರಿಯೊಂದು ಬೆಳಕಿಗೆ ಬಂದಿದೆ. ಅದುವೇ 108 ಪುರಾತನ ದೇವಾಲಯಗಳು ಈ ಮಣ್ಣಿನಲ್ಲಿ ಹುದುಗಿ ಹೋಗಿವೆ ಎಂಬುದು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ನಾರಾಯಣಪುರ ಮೊದಲಿನಿಂದಲೂ ಇತಿಹಾಸದಲ್ಲಿ ಸ್ಥಾನಮಾನ ಪಡೆದುಕೊಂಡಿದೆ. ಆದ್ರಿದೀಗ ಈ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಗ್ರಾಮದಲ್ಲಿ ಭೂಗರ್ಭದಿಂದ ಪುರಾತನ ಅವಶೇಷಗಳು ಹೊರಬರುತ್ತಿವೆ. ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಹಿಂದೂ ಸಮಾವೇಶಕ್ಕಾಗಿ ಅಡುಗೆ ತಯಾರಿ ನಡೆಸಲು ಭವಾನಿ ದೇವಸ್ಥಾನದ ಹಿಂಭಾಗದ ಜಾಗವನ್ನ ಸ್ವಚ್ಛಗೊಳಿಸುವಾಗ ಈ ಅಚ್ಚರಿ ಬೆಳಕಿಗೆ ಬಂದಿದೆ. ಶಿವಲಿಂಗ ಹಾಗೂ ನಾಗಸರ್ಪದ ವಿಗ್ರಹಗಳು, ಅಪರೂಪದ 5 ಹೆಡೆಯ ನಾಗರ ಮೂರ್ತಿ, ಪ್ರಾಚೀನ ಶಿಲಾಶಾಸನ ಹಾಗೂ ಸರ್ಪರೂಪದ ಶಿಲ್ಪಗಳು ಪತ್ತೆಯಾಗಿದ್ದು ಜನರಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಗ್ರಾಮಸ್ಥರ ಪ್ರಕಾರ ಇಲ್ಲಿ ಸುಮಾರು 108 ದೇವಸ್ಥಾನಗಳಿದ್ವು ಎಂಬ ಪ್ರತೀತಿ ಇದೆ.
ಇದಕ್ಕೆ ಪೂರಕವೆಂಬಂತೆ 7 ರಿಂದ 8 ವರ್ಷಗಳ ಹಿಂದೆ ವಿಷ್ಣು ಹಾಗೂ ಕಾಳಿಕಾ ಮಾತಾ ವಿಗ್ರಹಗಳು ಪತ್ತೆಯಾಗಿದ್ವು. ಈಗಲೂ ಜನರು ಹೊಸ ಮನೆ ಕಟ್ಟಲು ಅಥವಾ ತಳಪಾಯ ತೆಗೆಯಲು ಮುಂದಾದ್ರೆ ಸಾಕಷ್ಟು ಶಿಲ್ಪಗಳು ಪತ್ತೆಯಾಗುತ್ತವೆ. ಗ್ರಾಮದಲ್ಲಿ ಕಾಲಕಾಲಕ್ಕೆ ಇಂಥ ದೈವಿಕ ಕುರುಹುಗಳು ಸಿಗುತ್ತಲೇ ಇವೆ. ಇದು ಕೇವಲ ಕಲ್ಲುಗಳಲ್ಲ, ನಮ್ಮ ಪೂರ್ವಜರ ಸಂಸ್ಕೃತಿಯ ಪ್ರತೀಕ. ಸರ್ಕಾರ ಮತ್ತು ಪುರಾತತ್ವ ಇಲಾಖೆ ತಕ್ಷಣ ಇಲ್ಲಿ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಬೇಕು. ಆಗ ಮಾತ್ರ ಈ ಮಣ್ಣಿನ ನಿಜವಾದ ಇತಿಹಾಸ ಹೊರಬರಲು ಸಾಧ್ಯ. ನಾರಾಯಣಪುರ ಗ್ರಾಮದಲ್ಲಿ ಸಂಶೋಧನೆಯ ಅಗತ್ಯ ಎಂದು ಗ್ರಾಮಸ್ಥರು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದಾರೆ. ಸದ್ಯ ನಾರಾಯಣಪುರ ಗ್ರಾಮದಲ್ಲಿ ಪತ್ತೆಯಾಗಿರುವ ಈ ಶಿಲಾಶಾಸನಗಳು ಮತ್ತು ಮೂರ್ತಿಗಳು 12ನೇ ಶತಮಾನಕ್ಕೆ ಸೇರಿವೆ ಎಂದು ಹೇಳಲಾಗುತ್ತಿದೆ. ಈ ಗ್ರಾಮದ ಭೂಗರ್ಭದಲ್ಲಿ ಬೃಹತ್ ದೇವಾಲಯಗಳ ಸಂಕೀರ್ಣವೇ ಅಡಗಿದೆ ಎಂದು ಹೇಳಲಾಗ್ತಾ ಇದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಪುರಾತತ್ವ ಇಲಾಖೆಯ ತಜ್ಞರು ಉತ್ತರಿಸಬೇಕಿದೆ. ಕೆಲವೇ ದಿನಗಳಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡ್ತಾರೆ ಎನ್ನಲಾಗ್ತಿದೆ. ಸಿರುಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಪಶ್ಚಿಮ ನೈಋತ್ಯ ಭಾಗದಲ್ಲಿ ವಿಸ್ತಾರವಾಗಿ ಆವೃತವಾಗಿರುವ ಬೆಟ್ಟ ಗುಡ್ಡಗಳ ಗೌಡರ ಮೂಲೆಯಲ್ಲಿ ಸುಮಾರು 5,000 ವರ್ಷಗಳ ಹಿಂದಿನ ಮಾನವನ ಪಳೆಯುಳಿಕೆ, ಮಡಿಕೆಗಳು ಹಾಗೂ ಇತರೆ ವಸ್ತುಗಳು ಪತ್ತೆಯಾಗಿವೆ ಎಂದು ಅಮೆರಿಕದ ಹಾರ್ಟ್ವಿಕ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ನಮಿತಾ ಎಸ್ ಸುಗಂಧಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಇತ್ತ ಕಡೆ ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಾ ಇವೆ. ಲಕ್ಕುಂಡಿಯನ್ನ ರಾಜಧಾನಿ ಮಾಡಿಕೊಂಡು ಅರಸರು ಆಳ್ವಿಕೆ ಮಾಡಿದ್ರು. ಅಪಾರ ಪ್ರಮಾಣದಲ್ಲಿ ಚಿನ್ನವನ್ನ ಸಂಗ್ರಹ ಮಾಡಿದ್ರು. ಟಂಕಸಾಲೆಯಲ್ಲಿ ನಾಣ್ಯಗಳ ಮುದ್ರಣ ಮಾಡ್ತಿದ್ರು. ಅರಸ ಮನೆತನಗಳು ಕಪ್ಪತ್ತ ಗುಡ್ಡದಿಂದ ಚಿನ್ನ ತೆಗೆಯುತ್ತಿದ್ದರು. ರಾಜ ಮಹಾರಾಜ ಆಳ್ವಿಕೆಯ ಸಮಯದಲ್ಲಿ ಇಂದ್ರನ ಅಮರಾವತಿಗಿಂತಲೂ ಸಂಪತ್ತು ಇಲ್ಲಿ ಇತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಲಕ್ಕುಂಡಿಯ ಐತಿಹಾಸಿಕ ಮಹತ್ವಗಳ ಘಟನಾವಳಿಗಳ ಕುರಿತಾದ ವಿಸ್ತೃತ ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ ನೋಡಿ. ಇದೀಗ ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೂ ನಾಗಾವಿ ಗುಡ್ಡದ ಗುಹೆಗೆ ಸಂಬಂಧ ಇದೆಯಂತೆ. ಗದಗ ತಾಲೂಕಿನ ನಾಗಾವಿ ಗ್ರಾಮದ ಯಲ್ಲಮ್ಮ ದೇವಿಯ ದೇವಸ್ಥಾನದ ಬಳಿಯ ಗುಡ್ಡದಲ್ಲಿ ನಿಗೂಢ ವಿಸ್ಮಯ ಗುಹೆ ಇದೆ. ಈ ಗುಹೆಯಲ್ಲಿ ರಹಸ್ಯ ಬಾವಿ ಇದೆ. ಆ ಬಾವಿಯಲ್ಲಿ ಅರಿಶಿನ ಹಾರ, ನಿಂಬೆ ಹಣ್ಣು ಬಿಟ್ಟರೆ ಅದು ಲಕ್ಕುಂಡಿಯ ಸಿದ್ದರ ಬಾವಿಯಲ್ಲಿ ಗೋಚಾರ ಆಗುತ್ತೆ. ಲಕ್ಕುಂಡಿಯ ಮುಸ್ಕಿನ ಬಾವಿಗೂ ನಾಗಾವಿ ಗುಹೆಗೆ ಸಂಪರ್ಕವಿದೆ. ಈ ಗುಹೆಯಲ್ಲಿ ಅಪಾರ ಪ್ರಮಾಣದಲ್ಲಿ ಚಿನ್ನ ನಿಕ್ಷೇಪವಿದೆ. ಆ ಸಂಪತ್ತನ್ನ ಸರ್ಪ ಕಾವಲು ಕಾಯುತ್ತಿದೆ ಎಂದು ಗ್ರಾಮಸ್ಥರು ಅಚ್ಚರಿಯ ಮಾತುಗಳನ್ನಾಡಿದ್ದಾರೆ. ನಾಗಾವಿಯ ನಿಗೂಢ ಗುಹೆಯಲ್ಲಿ ಸಿದ್ಧಿ ಪುರುಷರು ವಾಸವಾಗಿದ್ರಂತೆ. ನಿತ್ಯ ನಸುಕಿನ ಜಾವ ಭಜನೆ, ಜಾಗಟೆ, ಶಂಖನಾದದ ಶಬ್ದ ಗ್ರಾಮಸ್ಥರಿಗೆ ಕೇಳಿಸ್ತಿತ್ತಂತೆ. ಆ ವೇಳೆ ಸಿದ್ಧರು ಭಜನೆ ಮಾಡ್ತಿದ್ದಾರೆ, ನಸುಕಾಯ್ತು, ಎಲ್ಲರೂ ಎದ್ದೇಳಿ ಎಂದು ಎಚ್ಚರಿಸುತ್ತಿದ್ದರಂತೆ. ಆ ಗುಹೆಯಲ್ಲಿನ ಬಾವಿಯ ನೀರಿನಿಂದ ದೀಪ ಹಚ್ಚಿ ತಪಸ್ಸು ಮಾಡ್ತಿದ್ರು. ಗುಹೆಯಲ್ಲಿದ್ದ ಸಿದ್ಧರಿಗೆ ನಿತ್ಯವೂ ಒಂದು ಹಸು ಹಾಲು ನೀಡಿ ಬರುತ್ತಿತ್ತು. ಆದ್ರೆ ಮನೆಗೆ ಹೋದಾಗ ಆ ಹಸು ಹಾಲು ಕೊಡ್ತಿರ್ಲಿಲ್ಲ. ಹೀಗಾಗಿ ಹಸುಗಳನ್ನ ಮೇಯಿಸಲು ಹೋಗ್ತಿದ್ದ ಕೋರಿಯವರ ಮನೆತನದ ವ್ಯಕ್ತಿಯೊಬ್ಬ ಒಂದು ದಿನ ಹಸುವಿನೊಂದಿಗೆ ಗುಹೆಗೆ ಹೋಗ್ತಾನೆ. ಅಲ್ಲಿದ್ದ ಸಿದ್ಧರನ್ನ ನೋಡಿ ನಾನು ಇಲ್ಲೇ ಇರ್ತೀನಿ ಎನ್ನುತ್ತಾನೆ. ಹಸು ಮರಳಿ ಮನೆಗೆ ಬಂದಿದೆ. ಆದರೆ ದನ ಕಾಯಲು ಹೋದ ಮನುಷ್ಯ ಮಾತ್ರ ಮರಳಿಯೇ ಇಲ್ಲ. ಆದ್ರೆ 20 ವರ್ಷದ ಬಳಿಕ ತನ್ನ ತಾಯಿಯನ್ನ ನೋಡಬೇಕೆಂಬ ಹಂಬಲದಿಂದ ಗುಹೆಯಲ್ಲಿದ್ದ ಸಿದ್ಧರ ಅನುಮತಿ ಪಡೆಯುತ್ತಾನೆ. ಆದ್ರೆ ಸಿದ್ಧರು ಒಂದು ಷರತ್ತು ವಿಧಿಸುತ್ತಾರೆ. ಅದೇನೆಂದರೆ, ಇಲ್ಲಿನ ಸಂಪತ್ತನ್ನ ತೆಗೆದುಕೊಂಡು ಹೋಗಬೇಡ, ಸಂಪತ್ತು ಇರುವ ಬಗ್ಗೆ ಯಾರಿಗೂ ಹೇಳಬೇಡ ಅಂತಿದ್ರಂತೆ. ನಂತರ ಮರಳಿ ಗ್ರಾಮಕ್ಕೆ ಕಾಲಿಟ್ಟ ಆತ ತನ್ನ ಮನೆಗೆ ಹೋಗ್ತಾನೆ. ಆದ್ರೆ ಆತನನ್ನ ತಾಯಿಯೇ ಗುರುತು ಹಿಡಿಯಲಿಲ್ಲ. ಹೀಗಾಗಿ ಗ್ರಾಮಸ್ಥರಲ್ಲಿ ಕೆಲವರಿಗೆ ತಾನು ಆ ಗುಹೆಯಲ್ಲಿ ಇಷ್ಟು ವರ್ಷ ಇದ್ದಿದ್ದೇನೆನ್ನುತ್ತಾನೆ.
ಅಲ್ಲದೆ ಗುಹೆಯ ರಹಸ್ಯದ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಯಾವಾಗ ಮರಳಿ ಗುಹೆಗೆ ಬಂದನೋ ಮತ್ತೆಂದೂ ಅಲ್ಲಿಂದ ಹೊರಬಂದಿಲ್ಲ. ಎಲ್ಲಿ ಹೋದ, ಏನಾದ ಅನ್ನೋದು ಇಂದಿಗೂ ನಿಗೂಢವೇ ಎನ್ನುತ್ತಾರೆ ಗ್ರಾಮಸ್ಥರು. ಹೀಗೆ ಸಾಕಷ್ಟು ಅಚ್ಚರಿಯ ಕಥಾನಕಗಳು ಈ ಭಾಗದ ಮಣ್ಣಿನಲ್ಲಿ ಜಗಜ್ಜನಿತವಾಗಿ ಬಿಟ್ಟಿವೆ. ಅಂತೂ ರಾಜ್ಯ ಸರ್ಕಾರ ಇಂತಹ ವಿಷಯಗಳಲ್ಲಿ ಮಧ್ಯಸ್ಥಿಕೆ ವಹಿಸಿ ಸಂಶೋಧನೆಗೆ ಒತ್ತು ನೀಡಿದ್ರೆ ಬಹುಶಃ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ 1 ಆಗೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇದೆಯಾ ಅಥವಾ ಬರೀ ರಾಜಕೀಯ ಮಾಡಿಕೊಂಡು ರಾಜ್ಯವನ್ನ ತಬ್ಬಲಿ ಮಾಡ್ಬಿಡುತ್ತಾ ಅನ್ನೋದೇ ಪ್ರಶ್ನೆ. ಕೇವಲ ಬೀದರ್ ಜಿಲ್ಲೆಯಾಗ್ಲಿ, ಗದಗವಾಗ್ಲಿ ಅಥವಾ ಇನ್ಯಾವುದೇ ಜಿಲ್ಲೆ ಆಗ್ಲಿ ಅದರ ಹಿನ್ನೆಲೆ ಹಾಗೂ ಈ ದೇಶಕ್ಕೆ ಅದರ ಕೊಡುಗೆಯನ್ನ ಗುರುತಿಸಿ ಸೂಕ್ತ ಸ್ಥಾನಮಾನವನ್ನ ಕಲ್ಪಿಸಿದ್ರೆ ನಿಜಕ್ಕೂ ಕಾಲಗರ್ಭದಲ್ಲಿ ಹುದುಗಿ ಹೋಗಿರುವ ಅದೆಷ್ಟೋ ರಹಸ್ಯ ಸಂಗತಿಗಳು ಬೆಳಕಿಗೆ ಬರುತ್ತಿವೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಸರ್ಕಾರ ಮಾಡುತ್ತಾ ಅನ್ನೋದೇ ಪ್ರಶ್ನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.